ಪಾಕಿಸ್ತಾನದ ಕ್ಷಿಪಣಿಗಳು ನಿಜವಾಗಿಯೂ ಭಾರತಕ್ಕೆ ದೊಡ್ಡ ಬೆದರಿಕೆಯಾಗಿವೆಯೇ? ಬನ್ನಿ ಅವುಗಳ ವ್ಯಾಪ್ತಿ ಮತ್ತು ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಸತ್ಯವನ್ನು ತಿಳಿಯೋಣ. ಪಾಕಿಸ್ತಾನವು ಅಬ್ದಾಲಿ ಮತ್ತು ಗಜ್ನಿ ಕ್ಷಿಪಣಿಗಳನ್ನು ಹೊಂದಿದೆ. ಇವು 300 ಕಿಲೋಮೀಟರ್ಗಳವರೆಗೆ ಡಿ ಪ್ರದೇಶವನ್ನು ಗುರಿಯಾಗಿ ರಾವತ್ ಮತ್ತು ಬಾಬರ್ ನಂತಹ ಕ್ರೂಸ್ ಕ್ಷಿಪಣಿಗಳು ರೇಡಾರ್ನಿಂದ ತಪ್ಪಿಸಿಕೊಂಡು ದೆಹಲಿ ತಲುಪುತ್ತವೆ ಎಂದು ಹೇಳಿಕೊಳ್ಳುತ್ತವೆ ಮತ್ತು ಅವುಗಳ ಅತಿ ಹೆಚ್ಚು ವ್ಯಾಪ್ತಿಯ ಶಾಹೀನ್ 3 ಮತ್ತು ಅಬಾವಿ ಕಾಗದದ ಮೇಲೆ 2750 ಕಿಲೋಮೀಟರ್ ಅಂದರೆ ಇಡೀ ಭಾರತವನ್ನು ಆವರಿಸುತ್ತವೆ. ಆದರೆ ಭಾರತದ ಭದ್ರತೆ ಬಹುಪದವಾಗಿದೆ. ಮೊದಲನೇದಾಗಿ S-4 ಸುದರ್ಶನ ಚಕ್ರ ಬರುತ್ತದೆ. ಇದು 600 ಕಿಲೋಮೀಟರ್ ದೂರದಿಂದಲೇ ಅಪಾಯವನ್ನು ಗ್ರಹಿಸುತ್ತದೆ ಮತ್ತು ಒಂದೇ ಸಮಯದಲ್ಲಿ 36 ಗುರಿಗಳನ್ನು ನಾಶಪಡಿಸಬಲ್ಲದು. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗಾಗಿ ಭಾರತದ ಸ್ವಂತ AVM ವ್ಯವಸ್ಥೆ ಸಿದ್ಧವಾಗಿದೆ. ಇದು ಗಾಳಿಯಲ್ಲಿಯೇ ಕ್ಷಿಪಣಿಗಳನ್ನು ಛಿದ್ರಗೊಳಿಸುತ್ತದೆ. ಕ್ರೂಸ್ ಕ್ಷಿಪಣಿಗಳಿಗಾಗಿ ಬರಾಕ್ 8 ಮತ್ತು ಕೊನೆಯ ಗುರಾಣಿ ಆಕಾಶ. ಇದು ಡ್ರೋನ್ಗಳಿಂದ ಹಿಡಿದು ಜೆಟ್ಗಳವರೆಗೆ ಎಲ್ಲವನ್ನೂ ಧೂಳಿಪಟ ಮಾಡಿ ಕ್ಷಿಪಣಿಗಳು ಗಡಿಯಾಚೆಗಿದ್ದರೂ ಸಹ ಭಾರತದ ಆಕಾಶ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ನಿಮ್ಮ ಪ್ರಕಾರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ? ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ.